ಅಂಬುರುಹದಳ ನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಳ್ಳು ಭಕ್ತಿಯಲಿ ಅಂಬಿಕಾ ಸುತ ವಿಘ್ನರಾಜನ ವಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮನಿಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆನಿ ಕಥಾಮೃತವ ಇರುವಂತಹ ಸ್ಥಳ ಧಾರಾವತಿಗೆ ಯಾರೊಂದುಕೊಂಡಿದ್ದೀರಿ? ಬಲಭದ್ರನೆಂದು ಅರಿತುಕೊಂಡಿದ್ದೇವೆ. ನಾನೇ ಸರಿ. ಏನು ಹೊರಟು ಬಂದಂತಹ ಕಾರಣ ಅನೇಕವಿದೆ, ಕೇಳಿ. ಅತ್ಯಧಿಕ ಎಂದಿನಂತೆಯೇ ಬ್ರಾಹ್ಮಿ ಮುಹೂರ್ತಕ್ಕೆದ್ದು ನಿತ್ಯ ವಿಧಿಗಳನ್ನು ತೀರಿಸಿ ದ್ವಾರಾವತಿಯ ಈ ಒಡ್ಡೋಲಗ ಸಭಾಸ್ಥಾನವನ್ನು ಪ್ರವೇಶಿಸಿದ್ದೇನೆ. ಯಾದವರಿಗೆ ರಾಜತ್ವ ಇಲ್ಲ ಎಂಬ ಶಾಪವಾಕ್ಯ ನಮ್ಮ ವಂಶಕ್ಕಂಟಿತ್ತದು. ನಾನು ನನ್ನ ತಮ್ಮ ಕೃಷ್ಣ ಇಬ್ಬರೂ ಸೇರಿ ನೀರಿನಿಂದಲೇ ಮೇಲೆದ್ದು ಬಂದ ಪ್ರದೇಶದಲ್ಲಿ ದ್ವಾರಕೆಯನ್ನು ನಿರ್ಮಿಸಿ ರಾಜ ಮಹಾರಾಜರಾಗಿ ಮೆರೆದೆವು. ಓಹೋ, ಅದ್ಯಾರು ಬರುತ್ತಿರೋದು? ನಾರಾಯಣ ನಾರಾಯಣ ನಾರಾಯಣ. ನಾರಾಯಣ
ನಾರಾಯಣ ನಾರಾಯಣ ನಾರಾಯಣ. ನಾರದರೆ ನಮೋ ನಮಃ. ಬಲರಾಮ, ನಿನಗೆ ಮಂಗಳವಾಗಲಿ. ಹೀಗೆ ಬನ್ನಿ. ಇದು ಈ ಆಸನವನ್ನು ಸ್ವೀಕರಿಸಿ. ಹಾಗೆ ಆಗಲಿ. ಏನು ಬಂದಿರಿ ತಿಳಿಸುವಿರಾ? ಬಲಭದ್ರದೇವ, ನಿನ್ನ ಆತಿಥ್ಯ ನನಗೆ ಬಹಳ ಹರ್ಷ ಉಂಟು ಮಾಡಿದೆ. ಹಾ, ತೃಪ್ತನಾದೆ. ಹಾ. ನಾನದರಿಂದ ನಿನ್ನಲ್ಲೇ ಮಾತನಾಡಬೇಕೆಂದು ಬಂದೆನಪ್ಪ. ಹಾ. ಹೇಳುವಿಯಾ? ಓಹೋ, ಹೊಲದರ ಲಾಲಿಸು ನಿನ್ನನು ಜನಗುಣ ನೇಗಿಲ ಯೋಗಿಯಾದ ರೇವತೀಶ, ಸ್ವಾಮಿ. ಒಂದು ಹೊಸ ವಾರ್ತೆಯನ್ನು ಕೇಳು. ಲಾಲಿಸಿ ಕೇಳಬೇಕು ನೀನು. ಓಹೋ. ವೃಂದಾವನದ ಅರಸ ಹ. ಸತ್ರಾಜಿತನ ಸಹೋದರ ಓ. ಪ್ರಸೇನ ಬೇಟೆಗೆ ಹೋಗಿದ್ನಂತೆ. ಓಹೋ. ಅವನನ್ನೇ ಅನುಸರಿಸಿಕೊಂಡು ಹ್ಮ್. ಹಿಂದೊಮ್ಮೆ ಸಮಂತಕ ಮಣಿಯನ್ನು ಕೇಳಿದ ನಿನ್ನ ತಮ್ಮ ಓ. ಹೋಗಿದ್ದಾನೆ ಎನ್ನುವಂಥದ್ದು ಕೇಳಿದ್ದೇನೆ. ಓಹೋ. ಆದರೆ ಈ ಬಾರಿ ಚಮಂತಕವನ್ನು ಅಪಹಾರ ಮಾಡುವುದಕ್ಕೋಸ್ಕರವಾಗಿ ಹ್ಮ್. ನಿನ್ನ ತಮ್ಮ ಮಾಡಿದ ಕೆಲಸ ಏನು ಗೊತ್ತೋ? ಹೌದೇ? ಆ ಬಾಲಕ ಪ್ರಸೇನನನ್ನು ಕೊಂದು ಹ್ಮ್. ಮಣಿಯನ್ನು ಅಪಹಾರ ಮಾಡಿದ್ದಾನೆ ಎನ್ನುವ ಹಾಗೆ ಹ್ಮ್. ನಿನ್ನ ತಮ್ಮನ ಬಗ್ಗೆ ಅಪಪ್ರಚಾರ ಉಂಟು. ಏನ್ ಹೇಳ್ತೀ? ಸರಿ, ಅವನನ್ನು ನಾನು ನೋಡಿಕೊಳ್ಳುತ್ತೇನೆ. ಹಾಗಾದ್ರೆ ನಾನು ಹೊರಡಲೆ? ನೀವು ತೆರಳಿ ಸ್ವಾಮಿ. ನಾರಾಯಣ ನಾರಾಯಣ ನಾರಾಯಣ. ಎಲ್ಲಿ ಹೋದ ಈ ಕೃಷ್ಣ? ಬರಲಿ ನೋಡೋಣ. ಎಲ್ಲಿ ಹೋದ ಈ ಕೃಷ್ಣ? ಬರಲಿ ನೋಡೋಣ ಇವತ್ತು. ಇರಲನಕ ಗೋವಿಂದನು ಇರಲನಕ ಗೋವಿಂದನು ಸರತ ಸದಿ ಬರೆಗಂಡು ಬಲರಾಮನು ಸರತ ಸದಿ ಬರೆಗಂಡು ಬಲರಾಮನು ಪರಿಕಿಸದೆ ಕಿಡಿಸೂಸುತ್ತ ಉಳ್ಳಿರಲು ಸರಸಿ ಜಾಪಕನಮಿಸುತ್ತ
ಅಣ್ಣದೇವ ವಂದಿಸಿಕೊಂಡಿದ್ದೇನೆ. ತಮ್ಮ ಕೃಷ್ಣ, ಅಣ್ಣದೇವ ನೀನು ಪ್ರಸೇನ ಬೇಟೆಗೆ ಹೋದಾಗ ಹ. ಅವನನ್ನು ಸಾಯಿಸಿ ಹ. ಮಣಿಯನ್ನು ಅಪಹರಿಸಿದೆಯ ಪಾಪಿ. ಓಹೋ. ನಮ್ಮ ಮನೆತನಕ್ಕೆ ಮಸಿಗೀಟು ಹೇಳಿದೆ. ಹ. ಹೇಳು, ಯಾಕೆ ಹೀಗೆ ಮಾಡಿದೆ? ಅಣ್ಣ, ಪ್ರಸೇನ ಬೇಟೆಗೆ ಹೋದದ್ದು ನನಗೆ ಗೊತ್ತಿಲ್ಲ, ಮಣಿ ಅಪಹಾರ ಮಾಡಿದ್ದು ಗೊತ್ತಿಲ್ಲ. ಆದರೆ ನಿನಗೆ ಧೈರ್ಯ ಬರೆಸ್ಬೇಕಲ್ಲ. ಹ. ಜನನಿ ಜನಕರಾಣೆ ಜನನೀ ಜನಕರಾಣೆ ಕೇಳು ಕೇಳು ಜನನೀ ಜನಕರಾಣೆ ಆ ಮಣಿಯು ಪ್ರಸೇನ ವಾಟೆಗಳು ಆ ಮಣಿಯು ಪ್ರಸೇನ ವಾಟೆಗಳು ಜನನಿ ಜನಕರಾಣಿ ಕೇಳು ಆ ಮಣಿಯು ಪ್ರಸೇನ ವಾಟೆಗಳು ಎನಗೆ ಗೋಚರವಿಲ್ಲ ದುರುಳ ಕತ್ತಿಗಳಿಗೆ ಮನವದೊಡೆ ನಾನೆಂದಿಗಾದರೂ ಎಣಿಸಬೇಡ ಹನುಮಾನ ಅಗ್ರಜ ಜನನೀ ಜನಕರಾಣಿ ಅಣ್ಣ ಬಲಭದ್ರದೇವ, ನಾನು ಅಪರಾಧಿಯಲ್ಲ, ನಿರ್ದೋಷಿ ಅಂತ ಹೇಳಿದು ಹ. ನೀನು ನಂಬುವುದಿಲ್ಲ. ಹ. ಆದರೆ ಲೋಕದ ಕಣ್ಣಿಗೆ ನಾನು ನಿರಪರಾಧಿ ಅಂತ ನಿಶ್ಚಯ ಆಗಬೇಕು. ಓಹೋ. ನಿನಗೂ ಧೈರ್ಯ ತುಂಬಬೇಕು. ಅಣ್ಣ, ಓಹೋ. ನಮ್ಮನ್ನು ಈ ಲೋಕಕ್ಕೆ ನೀಡಿ ಲೋಕದ ಬೆಳಕನ್ನು ಕಾಣುವುದಕ್ಕೆ ಕಾರಣೀಭೂತರಾದ ನಮ್ಮ ತಂದೆ ವಸುದೇವ, ನನ್ನ ತಾಯಿ ದೇವಕಿಯರ ಆಣೆ, ನಾನು ಈ ಕೃತ್ಯವನ್ನು ಮಾಡ್ಲಿಲ್ಲ. ಹಾಗೆ ಆಗಲಿ ತಮ್ಮ. ಆ, ಹೋಗಿ ಬಾ, ನಿನಗೆ ಶುಭವಾಗಲಿ. ಆದೀತು, ಮಣಿಯನ್ನು ಹುಡುಕಿ ಬರ್ತೇನೆ. ತುರಗ ಪಾದದ ಚೀಲಿ ಅರಸು ಕೈದಿದನು ಸರಸಿ ಎಡಿಯಲಿ ರಕ್ತ ಸುರಿದುದ ಕಂಡು ತುರಗೈದು ಕೇಸರಿಯ ನಕದಿ ಕರುಳಗಿದಸುವ ತುರಗೈದು ಕೇಸರಿಯ ನಕದಿ ಕರುಳಗಿದಸುವ ತೊರೆದು ಬಿದ್ದ ಪ್ರಸೇನ ನಿರವ ಕಂಡಾಗ ತುರಗ ಪಾದದ ಚೀಲಿ ಅಣ್ಣ ಸಂಕರ್ಷಣದ ಆಜ್ಞೆಯನ್ನು ಪಡೆದು ಹೊರಟದ್ದಾಯಿತು. ವಿಂಧ್ಯಾದ್ರಿಯ ಕಡೆಗೆ ಸಾಗಬೇಕು, ಮಣಿಯನ್ನು ಹುಡುಕಬೇಕು ಅಂತ ನಮ್ಮಣ್ಣ ಹೇಳಿದ್ದಾನೆ.
ಹೋಗುವುದಕ್ಕೆ ನಮಗೆ ದಾರಿ ಏನು ಇದೆಯಲ್ಲ? ತುರಗಪಾದದ ಚಿಹ್ನೆ ಅನುಸರಿಸುತ್ತಾ ಈ ಗುಂಡಾರಣ್ಯವನ್ನು ಸೇರಿಕೊಂಡೆವು. ಓಹೋ, ಈ ಸರಸೆಯ ಬಳಿಲಿ ಅದೇನು ದೃಶ್ಯ! ಛೆ, ನಮ್ಮ ಹುಡುಗನಾದ ಪ್ರಸೇನ ಸತ್ತು ಬಿದ್ದಿದ್ದಾನೆ. ಅವನ ಪಕ್ಕದಲ್ಲಿ ಒಂದು ಪ್ರಾಣಿ ಸುತ್ತಾಡಿದ್ದು, ಅದರ ಹೆಜ್ಜೆ ಗುರುತನ್ನು ನೋಡಿದರೆ ಕೇಸರಿ ಅಂತ ಕಾಣಿಸುತ್ತಿದೆ. ಸಿಂಹಕ್ಕೂ ನಮ್ಮ ಹುಡುಗನಿಗೂ ಗನಗಂಭೀರವಾದಂಥ ಹೋರಾಟ ಆಗಿದೆ. ಹಾಗಾಗಿ ಹುಡುಗ ಸಾವನ್ನಪ್ಪಿದ್ದಾನೆ. ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿತು. ಹಾಗಾದರೆ ಮಣಿಯಲ್ಲಿ ಕಾಣಿಸುತ್ತಿಲ್ವಲ್ಲ? ಓ, ಕೇಸರಿಯೇ ಒಯ್ದಿರಬೇಕು. ಕೇಸರಿ ಹೆಜ್ಜೆಯನ್ನು ಹಿಡಿದು ಸ್ವಲ್ಪವಷ್ಟೇ ಮುಂದಕ್ಕೆ ಬಂದರೆ ಇನ್ನೆರಡು ಕಾಡ ಪ್ರಾಣಿಗಳ ಮಧ್ಯೆ ಹೋರಾಟವಾದದ್ದು ಕಾಣಿಸುತ್ತದೆ. ಕೇಸರಿ ಸತ್ತು ಬಿದ್ದಿದೆ. ಕರಡಿಯ ಕಾಲ ಹೆಜ್ಜೆಯ ಗುರುತುಗಳು ಕಾಣಿಸುತ್ತವೆ. ಸಿಂಹದಿಂದ ಮಣಿಯನ್ನು ಕರಡಿ ಅಪಹಾರ ಮಾಡಿದೆ ಅಂತ ಸ್ಪಷ್ಟವಾಯಿತು. ಕರಡಿಯ ಜಾಡನ್ನು ಹಿಡಿದು ಬಂದ್ರೆ ಇಲ್ಲಿಗೆ ದಾರಿ ಕೊನೆಯಾಯಿತು. ಗುಹೆ ಒಂದು ಕಾಣಿಸುತ್ತಿದೆ. ಗುಹೆಯಲ್ಲಿ ಪ್ರಖರವಾದ ಬೆಳಕುಂಟು. ಎಲ್ಲಿಂದ ಬಂತಿ ಈ ಬೆಳಕು? ನೋಡ್ಬೇಕಲ್ಲ. ಮಿತ್ರರನ್ನು ಹೊರಗೆ ನಿಲ್ಲಿಸ್ತೇನೆ. ಗುಹಾ ಪ್ರವೇಶವನ್ನು ಮಾಡಿ ನೋಡಿದ್ರೆ, ಅಬ್ಬಾ, ಇದೇನಿದು? ಬಹಳ ಪ್ರಭೆಯಿಂದ ಮಣಿ ಕಾಣಿಸುತ್ತಿದೆ. ಜೊತೆಯಲ್ಲೂ ಒಬ್ಬಳು ಹಾಡುವಳಿದ್ದಾಳೆ. ಹೇಗಿದ್ದಾಳೆ? ಶರಣ ಋತು ನಿಮಿಯೋ, ಹೌದಲ್ಲ? ಶರಣ ಋತು ಪೂರ್ಣಿಮೆಯೋಳ್ ಉದಯ ಚಂದಿರ ಕಾಂತಿ ಈಕೆಯ ಮುಖ ಸುರುಚಿರಾನನದಿಂದ ಶೋಭಿಸುತ್ತ ವಿಭವದಿಯು ತರುಣಿಯೋರ್ವಳಿ ಕುಳಿತು ಬಾಲಕನ ತೊಟ್ಟಿಲೋ ಹರುಷದಿಂದಲಿ ತೂಗುತ್ತಾ ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲೋ ಹರುಷದಿಂದಲಿ ತೂಗುತ್ತಾ ಆ ಗುಹಾಂತರ್ಗವಾದ ಪ್ರದೇಶವನ್ನು ಗಮನಿಸಿದರೆ ಮತ್ಯಾರು ಕಾಣಿಸೋದಿಲ್ಲ. ಇಲ್ಲೊಬ್ಬಳು ಹುಡುಗಿ ತೊಟ್ಟಿಲ ಹುರಿಯನ್ನು ಹಿಡಿದು ತೂಗುತ್ತಾ ಇದ್ದಾಳೆ ಮಗುವನ್ನು. ಆಶ್ಚರ್ಯ, ಪರಮಾಶ್ಚರ್ಯ. ನವ ತರುಣಿಯೇ ಕಂಗೊಳಿಸುತ್ತಿದ್ದಾಳೆ. ಆಗಸದಲ್ಲಿ ಪೂರ್ಣಿಮೆಯ ದಿವಸ ತಾನಾಗಿ ಉದಿಸಿ ಬರುವ ಚಂದ್ರ ಕಾಂತಿ ಇವಳ ಮೊಗದಲ್ಲಿ ಉಂಟು. ಅಬ್ಬಾ, ರೂಪಸಿಯೇ! ಅಂದ ಚಂದವನ್ನು ವರ್ಣಿಸುವುದಕ್ಕೆ ಹೊರಟ್ರೆ ಸಮಯವೇ ಸಾಲದು. ಗಿರಿಜೆ ರಮೆ ವಾಣಿಯರ ಅಂದವನ್ನು ಹೊಂದಿರುವ ಈಕೆ ಅವರಲ್ಲಿ ಒಬ್ಬಳು ಇರ್ಲಿಕ್ಕಿಲ್ಲ. ಈ ಮಗು ಯಾರದು? ಹಾಗಿದ್ದರೆ ಈ ತರುಣಿ ಯಾರು ಎನ್ನುವುದು ಗೊತ್ತಾಗಬೇಕು ಅಂತಾದರೆ ಏನೋ ಗುನುಗುನು ಅಂತ ಹೇಳ್ಕೊಂಡು ಹಾಡ್ತಾ ಇದ್ದಾಳೆ. ನಾನು ಆ ಶಿಲೆಯ ಮರೆಯಲ್ಲಿ ನಿಂತು ಆಕೆ ಏನು ಹಾಡ್ತಾ ಇದ್ದಾಳೆ ಅಂತ ಸ್ವಲ್ಪ ಕಿವಿ ಕೊಟ್ಟರೆ ವಿಚಾರ ಗೊತ್ತಾಗುವುದಕ್ಕೆ ಸಾಧ್ಯ ಉಂಟು. ಹಾಗಾಗಿ ಜೋ 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 ಸುಕುಮಾರ ಜೋ 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 ಜೋ
ಕಂದ ಮುದ್ದು ಪ್ರವೀರ, ನಮ್ಮ ತಂದೆಯಾದ ಜಾಂಬವಂತ ದೇವರು ನಿನಗಾಗಿ ಈ ಸಮಂತಕ ಮಣಿಯನ್ನು ತಂದಿದ್ದಾರೆ. ಇದರಂದ ಚಂದವನ್ನು ನೋಡಿಕೊಂಡು ಹಾಯಾಗಿ ನಿದ್ರಿಸು. ಜೋ 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 ಜೋ. ಅಬ್ಬಾ, ನಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿತಲ್ಲ, ಇನ್ಯಾಕೆ ತಡ? ಇವಳು ಹೇಳುವ ಆ ಜಾಂಬವ ಎಲ್ಲಿದ್ದಾನೆ ಅಂತ ಕಾಣಿಸುವುದಿಲ್ಲ. ಹೊರಬರಿಸಬೇಕಾದ್ರೆ ನಮ್ಮ ಹತ್ರ ಅಸ್ತ್ರ ಉಂಟಲ್ಲ, ಕೈಯ ಪಾಂಚಜನ್ಯವನ್ನು ಮೊಳಗಿಸುತ್ತೇನಂತೆ, ನೋಡೋಣ. ಕಾದಂಗೊಳ್ಳಿ ಏನು ಮಾಡಿದೆ? ಅದೇನು ನಿನ್ನ ಕೈಯಲ್ಲಿ? ಅದರ ಶಬ್ದವನ್ನುಂಟು ಮಾಡಿ ನನ್ನ ಮಗಳನ್ನು ಬೆದರಿಸಿ ಬಿಟ್ಟೆ ಅಲ್ಲ. ನಿನ್ನನ್ನು ನೋಡುವಾಗಲೇ ಗೊತ್ತಾಗ್ತದೆ ನಿನ್ನೊಬ್ಬ ಕಳ್ಳ ಅನ್ನುವ ಹಾಗೆ. ನನ್ನ ಸ್ವಾತಂತ್ರ್ಯವಿರುವಂತಹ ಈ ಗುಹೆಯಲ್ಲಿ ಮಧ್ಯ ಪ್ರವೇಶ ಮಾಡಿ ಗೂಳಿ ಹಾಗೆ ನುಗ್ಗಿದೆಯಲ್ಲ, ಅಧಿಕ ಪ್ರಸಂಗಿ. ನೋಡುವಾಗ ಇಷ್ಟೆತ್ತರಕ್ಕಿಲ್ಲ. ಬಾಲಕ, ಯಾರು ನೀನು? ಇಲ್ಲಿಗೆ ಯಾಕೆ ಬಂದೆ? ಜಾಂಬವಂತನಾದ ನಾನು ಕೇಳುತ್ತಾ ಇದ್ದೇನೆ, ಈ ಗುಹೆಗೆ ಅಧಿಕಾರಿ. ಇಲ್ಲಿಗೆ ಬಂದತ್ತರ ಉದ್ದೇಶವನ್ನು ತಪ್ಪಿಸಿಕೊಳ್ಳದೆ ಉತ್ತರಿಸು. ಅಯ್ಯ, ಗುಹೆಯ ಅಧಿಪತಿಯೇ, ಜಾಂಬವಂತನೇ ನೀನು? ನಾನು ಯಾರು ಅಂತ ಪರಿಚಯ ಬೇಕಾ? ವಸುದೇವ ವಸುದೇವನಾತ್ಮಭವನು, ನಾನು ವಸತಿಯನ್ನು ಕೈದೇಪೆನು. ಹೆಸರು ಕೇಳಿದ ಜಗದಿ ಕೃಷ್ಣನೆಂದು ಸುರುವರು ಪ್ರಖ್ಯಾತದಿ. ವಸುದೇವನಾತ್ಮಭವನು. ಜಾಂಬವ, ನೀನೀ ಗುಹೆಯಲ್ಲಿರುವವನು ಎಂಬುದು ನನಗೆ ತಿಳಿದಿರಲಿಲ್ಲ. ನಾನಾಗಿ ಬಂದದ್ದು ಅಲ್ಲ. ಇಲ್ಲಿಲ್ಲ ನಮ್ಮ ಮನೆ, ಅಲ್ಲಿದೆ. ಇಲ್ಲಿಗೆ ಸುಮ್ಮನೆ ಬಂದಿದ್ದೇನೆ ಅಂತ ತಿಳಿಬೇಡ. ಅದೋ ತೊಟ್ಟೆಲೆ ಹೊರಿಯಲ್ಲಿ ಆ ಹುಡುಗಿ ತೂಗುತ್ತಾ ಇದ್ದಾಳಲ್ಲ, ಅಲ್ಲಿಗೆ ಬಂಧಿಸಿದ ಮಣಿ ಅದು ನಮ್ಮವರದ್ದು. ಅದನ್ನು ಕೇಳುವುದಕ್ಕಾಗಿ ಬಂದಿದ್ದೇನೆ. ಬಂದಿರುವ ನನಗೆ ನೀನು ಮಣಿಯನ್ನು ಕೊಡಬೇಕೆಂದಾದರೆ ನನ್ನ ಪರಿಚಯ ಬೇಕು ತಾನೇ. ದ್ವಾರಾವತಿಯವನು ನಾನು, ವಸುದೇವ ದೇವಕಿಯರ ಮಗ. ರಂಗ ಅಂತ ಕೆಲವು ಕಡೆ ಹೇಳುತ್ತಾರೆ, ಮುಕುಂದ ಅಂತ ಮತ್ತೊಂದು ಕಡೆ ಕರೀತಾರೆ. ಶ್ರೀಕೃಷ್ಣನೆಂದು ಜಗತ್ತಲ್ಲಿ ಪ್ರಖ್ಯಾತಿಯನ್ನು ಪಡೆದಿದ್ದೇನೆ. ಆದದ್ದರಿಂದ ನನ್ನ ಸಕನ ಕೈಯಿಂದ ಪಡೆದಂತಹ ಮಣಿಯನ್ನು ನನಗಿತ್ತು ಉಪಕಾರ ಮಾಡುವೆಯಾ? ಎಲ್ಲೋ ಬಾಲಕ, ನೀನು ಕೃಷ್ಣನಾದರೆ ನನಗೇನಂತೆ? ನನ್ನ ಬಾಹು ವಿಕ್ರಮದಿಂದ ಆ ಕೇಸರಿಯನ್ನು ಮರ್ದಿಸಿ ಸ್ವಯಂಬಲದಿಂದ ಮಣಿಯನ್ನು ಪಡೆದವನಿದ್ದೇನೆ. ನನಗೆ ಕೊಡ್ಲಿಕ್ಕಾಗುವುದಿಲ್ಲ. ಅಯ್ಯ ಜಾಂಬವಂತ, ಮಣಿಯನ್ನು ಪಡೆಯದೆ ನಾನು ಹಿಂದೆ ಹೋಗುವವನಲ್ಲ. ಅದಕ್ಕಾಗಿಯೇ ಬಂದವನಿದ್ದೇನೆ. ಒಂದು ವೇಳೆ ಸಾಮಧಾನ ಭೇದದಿಂದ ನೀನು ಕೊಡದೇ ಇದ್ದರೂ ಕೂಡ ದಂಡ ಪ್ರಯೋಗವಾದರೂ ಮಾಡಿಯೇನು. ಎಲ್ಲೋ ಬಾಲಕ, ನಿನ್ನನ್ನೇನು ಮಾಡ್ತೇನೆ ಬಲ್ಲೆಯ? ಬೀರ ಮುಷ್ಟಿಯಿಂದ. ಮುಷ್ಟಿಯನ್ನು
ಎನ್ನುವುದನ್ನು ನೀನು ಗ್ರಹಿಸಬೇಕು. ಮುಷ್ಟಿಯನ್ನು ಬಿಗಿದು ನಿನ್ನ ಮುಸುಡಿಗೆ ಬಾರಿಸಿದ್ರೆ ಪ್ರಾಣ ಕಳುಕಬೇಕ ದುಡುಗ, ಬಾ ಮುಂದೆ. ಬಲ್ಲೂಕ. ಅರರೆ ಬಲ್ಲೂಕ ನಿನ್ನ ಶಿರವ ಚೂರ್ಣಾಗ ಇವೆನೆನುತ್ತ ಹೊರಡಿ ಪುಷ್ಟಿಯಿಂದೆರಗೆ ಕೆರಳಿ ಜಾಂಬವ. ಅಯ್ಯ ಜಾಂಬವ, ಕಾಡ ಪ್ರಾಣಿಗಳಾದ ನಿಮ್ಮ ಶಕ್ತಿ ಏನು ಅಂತ ನನಗೆ ಚೆನ್ನಾಗಿ ತಿಳಿದಿದೆ. ನಿನ್ನ ರುಂಡ ಮುಂಡಗಳನ್ನು ಬೇರೆ ಮಾಡುವುದಕ್ಕೆ ಈ ಕೃಷ್ಣನಿಗೆ ಹೆಚ್ಚು ಸಮಯ ಬೇಕಾಗಿಲ್ಲ. ನೀನಾಗಿ ಶರಣೆ ಬಂದರೆ ಲೇಸು, ಇಲ್ಲದಿದ್ರೆ ಯುದ್ಧದಲ್ಲಿ ಸೋಲಿಸಿಯೇ ಬಿಡುತ್ತೇನೆ. ನೋಡೋಣ ಹಾಗಾದ್ರೆ, ಬಾ ಮುಂದೆ. ಏನಾಶ್ಚರ್ಯ, ಏನಾಶ್ಚರ್ಯ.